ನೀವು ಪ್ರೀತಿಸಿ ಮದುವೆ ಆಗಿದ್ದೀರಾ, ಜಾತಕ ಹೊಂದಾಣಿಕೆ ಆಗಿದೆ, ಆದರೂ ಕೂಡ ಇವತ್ತು ಗಂಡ ಹೆಂಡತಿರು ಅನ್ಯೋನ್ಯವಾಗಿಲ್ಲ, ಹೊಂದಾಣಿಕೆ ಸಮಸ್ಯೆ ಆಗ್ತಾ ಇದೆ, ಇಬ್ಬರ ನಡುವೆ ಸಾಮರಸ್ಯದ ಕೊರತೆ ಭಿನ್ನವಾಗಿ ಕಾಡ್ತಾ ಇದೆ. ಹಾಗೆಯೇ ತಂದೆ ತಾಯಿ ಮಕ್ಕಳಿಗೆ ಶತ್ರುಗಳಾಗಿದ್ದೀರಿ, ಮಕ್ಕಳಿಗೆ ತಂದೆ ತಾಯಿಗಳು ಶತ್ರು ಆಗಿದ್ದಾರೆ. ಹಾಗೆಯೇ ಪ್ರೀತಿ ಪ್ರೇಮ ವಿಚಾರದಲ್ಲಿ ತುಂಬ ಚೆನ್ನಾಗಿರ್ತೀರಿ, ಸಡನ್ನಾಗಿ ನೀವು ಬ್ರೇಕಪ್ ಆಗುವಂಥದ್ದಾಗಿರ್ಬೋದು. ಮತ್ತು ಜೀವಕ್ಕೆ ಜೀವವಾಗಿರ್ತಕ್ಕಂಥ ಗೆಳೆತನದಲ್ಲಿ ವೈರತ್ವ ಸೃಷ್ಟಿಯಾಗತ್ತೆ, ಶತ್ರುತ್ವ ಸೃಷ್ಟಿಯಾಗತ್ತೆ. ಈ ಥರ ಸಮಸ್ಯೆ ಬರಲಿಕ್ಕೆ ಕಾರಣಗಳೇನು ಮತ್ತು ಅದಕ್ಕೆ ಪರಿಹಾರಗಳೇನು ಅನ್ನೋಂಥದ್ದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ. ಈ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇದಕ್ಕೆ ಕಾರಣ ಏನಂತಂದರೆ, ನಿಮ್ಮ ಮೇಲೆ ವಿದ್ವೇಷಣ ಕ್ರಿಯೆ, ಮಾಂತ್ರಿಕ ಪ್ರಯೋಗದಲ್ಲಿ ವಿದ್ವೇಷಣ ಪ್ರಯೋಗ ಅಂತ ನಾವು ಹೇಳ್ತೀವಿ. ಆ ಪ್ರಯೋಗ ಆದಂಥ ಸಂದರ್ಭದಲ್ಲಿ ಮಾತ್ರ ಈ ಥರದ ಸಮಸ್ಯೆಗಳು ಸೃಷ್ಟಿ ಆಗ್ತಕ್ಕಂಥದ್ದು. ಅದಕ್ಕೆ ಪರಿಹಾರಗಳೇನಂತ ಹೇಳಿದ್ರೆ, ಸೂಕ್ಷ್ಮ ದೇವಿ ದರ್ಶನವನ್ನು ಮಾಡುವಂಥದ್ದಾಗಿರ್ಬೋದು, ಉಪ್ಪು ನೀರಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ಕಡಿಮೆ ಮಾಡಬೇಕು. ಇವಿಷ್ಟು ಪರಿಹಾರಗಳು. ಈ ಥರ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ವಿಪರೀತವಾಗಿ ಕಾಡಿಸ್ತದೆ ಅಂತಂದರೆ, ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ಬುಕ್ ಮಾಡಿಕೊಂಡು ಪರಿಹಾರವನ್ನು ಪಡೆದುಕೊಳ್ಳಿ. ಧನ್ಯವಾದ.